ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣ ಏನಿದೆ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಮೂಡಾದಲ್ಲಿ ಆದಂತಹ ಹಗರಣ ಸಂಬಂಧಪಟ್ಟಂತೆ ವಿಧಾನಸೌಧ ಮುತ್ತಿಗೆ ಹಾಕೋಕೆ ಈಗ ಬಿಜೆಪಿಯವರು ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಹೈಡ್ರಾಮಾ ಆಗಿದೆ. ವಿಜೇಂದ್ರನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಸ್ ಮೇಲೆ ಹತ್ತಿ ಅಡ್ಡ ಹಾಕಿ ಬಿಜೆಪಿ ಕಾರ್ಯಕರ್ತರನ್ನ ಪ್ರತಿಭಟನೆ ಮಾಡಿದ್ದಾರೆ. ಬ್ಯಾರಿಕೇಡ್ ತಳ್ಳಾಟ ವೇಳೆ ಇಬ್ಬರು ಬಿಜೆಪಿ ಕಾರ್ಯಕರ್ತರಿಗೆ ಏಟು ಕೂಡ ಬಿದ್ದಿದೆ. ಸುಸ್ತಾಗಿ ರಸ್ತೆಯಲ್ಲೇ ಕೂತಿದ್ದಾರೆ ಕಾರ್ಯಕರ್ತೆಯರು. ಬಿಜೆಪಿಯವರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ವಿಧಾನಸೌಧ ಮುತ್ತಿಗೆಯನ್ನ ಹಾಕುವಂತ ಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಭಾರೀ ಹೈಡ್ರಾಮಾ ಆಗಿದೆ. ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ರಿ, ಪಕ್ಷದ ಕಾರ್ಯಕರ್ತರು ಅನ್ನುವಂತಹ ಬಸ್ಸನ್ನ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ರಸ್ತೆಯ ಮುಂಭಾಗದಲ್ಲಿ ಕೂಡ ತಡೆದಿದ್ದಾರೆ. ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಇದು ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಗೆ ಹಾಕುವಂತ ಪ್ರಯತ್ನವನ್ನ ಮಾಡಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೆ ಹಿಡಿದ್ರು. ಬಸ್ ಮೇಲೆಲ್ಲ ಹತ್ತಿದ್ದಾರೆ ಕಾರ್ಯಕರ್ತರೆಲ್ಲ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಸ್ ಅನ್ನ ಅಡ್ಡ ಹಾಕಿ ಅದರ ಮೇಲೆ ಹತ್ತಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ನ ತಳ್ಳಾಟದ ವೇಳೆ ಇಬ್ಬರು ಬಿಜೆಪಿ ಕಾರ್ಯಕರ್ತರಿಗೆ ಏಟು ಕೂಡ ಬಿದ್ದಿದೆ ಅಂತಿದೆ. ಅದು ಸಾಮಾನ್ಯ ಏಟು ಬೀಳೋದು. ಇನ್ನು ಕೆಲವು ಕಾರ್ಯಕರ್ತೆಯರು ಸುಸ್ತಾಗಿ ರಸ್ತೆಯಲ್ಲಿ ಕೂತಿರುವಂತಹ ಘಟನೆಗಳು ಕೂಡ ನಡೆದಿದೆ. ಸದ್ಯಕ್ಕೆ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣ, ಮೂಡ ಹಗರಣದಲ್ಲಿ ಆರೋಪ ಏನು ಕೇಳಿ ಬರ್ತಾ ಇತ್ತು. ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ವಿಧಾನಸೌಧ ಮುತ್ತಿಗೆಯನ್ನು ಹಾಕುವಂತ ಕೆಲಸಕ್ಕೆ ಇವತ್ತು ಬಿಜೆಪಿ ಮುಂದಾದ್ರು. ಆ ಸಂದರ್ಭದಲ್ಲಿ ಈ ಹೈಡ್ರಾಮಾ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದೆ. ಬೆಳಗ್ಗೆಯಿಂದಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಕೊನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನದಲ್ಲಿ ಹೊರಟರು. ಆಗ ಈ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅನ್ಯಾಯ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕನ್ನಡ ಸರ್ಕಾರಕ್ಕೆ, ತಪ್ಪ ಚರ್ಮದ ಸರ್ಕಾರಕ್ಕೆ. ಇದು ಫ್ರೀಡಂ ಪಾರ್ಕ್ನಲ್ಲಿ ಆದಂತಹ ಹೈಡ್ರಾಮಾ. ವಿಧಾನಸೌಧ ಮುತ್ತಿಗೆ ಅಂತ ಹೇಳಿ ಹಾಕಕ್ಕೆ ಅಲ್ಲಿಂದ ಹೊರಟರು. ಅದಾದ ನಂತರ ಪೊಲೀಸರ ನಡುವೆ ಅವ್ರ ನಡುವೆ ಒಂದಿಷ್ಟು ಹೈಡ್ರಾಮಾ ಕ್ರಿಯೇಟ್ ಆಯಿತು. ಬ್ಯಾರಿಕೇಡ್ ಅನ್ನು ಹಾಕಿದ್ರು. ಅದನ್ನ ತಳ್ಳಾಟ ನೂಕಾಟ ಎಲ್ಲ ಆಯಿತು. ಆಮೇಲೆ ಅಲ್ಲಿ ಬಂದಂತ ಬಸ್ ಮೇಲೆನೆ ಹತ್ತಿ ಕಾರ್ಯಕರ್ತರು ಕೂತ್ಕೊಂಡ್ರು. ಬಂಡವಾಳ ಬಯಲಾಗ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಂದೆ ಇವತ್ತೇನು ನಾಗೇಂದ್ರ ಎಲ್ಲವನ್ನೂ ಕೂಡ ಸತ್ಯವನ್ನ ಬಾಯ್ಬಿಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೆ. ಯಾವಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಕ್ಕೆ ಸಂದರ್ಭ ಬರ್ತಿದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಂದಂತೂ ಸತ್ಯ, ಈ ಭ್ರಷ್ಟ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಹಣ ಏನು ಲೂಟಿ ಮಾಡಿದೆ, ಇವತ್ತು ಜಗಜ್ಜಾಹೀರಾಗಿದೆ. ಇವತ್ತರ ನಾಳೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡ್ತಾರೆ.